ಸ್ಯಾಂಡಲ್ವುಡ್ ನಲ್ಲಿ ಸಿನಿಮಾ ಹಂಗಾಮ ಜೋರಾಗಿದೆ. ಪ್ರತಿ ಶುಕ್ರವಾರವೂ ಸಾಲು ಸಾಲು ಸಿನಿಮಾಗಳು ರಿಲೀಸ್ ಆಗಿ ಮೋಡಿ ಮಾಡಲಿದೆ. ಅಬ್ಬಬ್ಬ, ಅದೇನ್ ಮೇಕಿಂಗ್, ಅದೇನ್ ಸ್ಟೋರಿ, ಅದೇನ್ ಹೀರೋಯಿಸಂ ಅಂತ ಕೇಳ್ತೀರಾ. ಈ ವಾರ ಲೇಡೀಸ್ ಬಾರ್ ಅನ್ನೋ ಸಿನಿಮಾ ರಿಲೀಸ್ ಆಗಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಹಾಗಾದ್ರೆ ಈ ಸಿನಿಮಾ ನೋಡಿದ್ರೆ ಪ್ರೇಕ್ಷಕರು ಏನಂದ್ರು, ಜಸ್ಟ್ ಹ್ಯಾವ್ ಎ ಲುಕ್. ಸೋಡಾ ಗ್ಲಾಸು ಹೊಡೆದೋದ್ರೆ ಪೀಸು ಪೀಸು, ಬಾಳೊಂದು ಸೋಡಾ ಗ್ಲಾಸು ಹೊಡೆದೋದ್ರೆ ಪೀಸು ಪೀಸು. ಗಾಂಧಿನಗರದಲ್ಲಿ ಶುಭ ಶುಕ್ರವಾರ ಸಿನಿಮಾ ಧಮಾಕ ಜೋರಾಗಿರುತ್ತೆ. ಪ್ರತಿ ಶುಕ್ರವಾರವೂ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿ ರಂಜಿಸುತ್ತಿರುತ್ತೆ. ಇದರಂತೆ ಈ ವಾರ ಲೇಡೀಸ್ ಬಾರ್ ಸಿನಿಮಾ ರಾಜ್ಯಾದ್ಯಂತ 200ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಗ್ರ್ಯಾಂಡ್ ಓಪನಿಂಗ್ ಪಡೆದುಕೊಂಡಿದೆ. ಅದರಲ್ಲೂ ನಮ್ಮ ಗಾಂಧಿನಗರದ ತ್ರಿವೇಣಿ ಥಿಯೇಟರ್ನಲ್ಲಿ ಲೇಡೀಸ್ ಬಾರ್ ಸಂಭ್ರಮ ಸಖತ್ ಕ್ರೇಜಿಯಾಗಿತ್ತು. ಇನ್ನು ರಿಲೀಸ್ ಸೆಲೆಬ್ರೇಷನ್ಗೆ ಪ್ರೇಕ್ಷಕರ ಜೊತೆ ಚಿತ್ರತಂಡ ಸಹ ಸಾಥ್ ಕೊಟ್ಟು ಸಿನಿ ರಸಿಕರ ಶಿಲ್ಲೆ ಚಪ್ಪಾಳೆ ಜೈಕಾರ ಹಾಕುವುದನ್ನ ನೋಡಿ ಫುಲ್ ಥ್ರಿಲ್ ಆಗಿದ್ದಾರೆ. ಬಾಳೊಂದು ಸೋಡಾ ಗ್ಲಾಸು ಹೊಡೆದೋದ್ರೆ ಪೀಸು ಪೀಸು, ಬಾಳೊಂದು ಸೋಡಾ ಗ್ಲಾಸು ಹೊಡೆದೋದ್ರೆ ಪೀಸು ಪೀಸು. ಮನೇಲೆ ಕುಡಿಲಿ, ಬಟ್ ಗುಡ್ ಮೆಸೇಜ್ ಕೊಟ್ಟಿದ್ದಾರೆ. ಇದರಿಂದ ತುಂಬಾ ಒಳ್ಳೆ ಸಂದೇಶ ಕೊಟ್ಟಿದೆ. ತುಂಬಾ ಚೆನ್ನಾಗಿದೆ ಫಿಲಮು, ಎಲ್ಲ ನೋಡ್ಬೋದು. ತುಂಬಾ ಅರ್ಥಗರ್ಭಿತ ಆಗಿದೆ ಫಿಲ್ಮ್. 100% ಗ್ಯಾರಂಟಿ ಓಡುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಒಂದು ಮೆಸೇಜ್, ಎಲ್ಲರೂ ಹೆಂಗಿರ್ಬೇಕು ಅನ್ನೋದನ್ನ ಕಲ್ತ್ಕೋಬೇಕು ಈ ಪಿಕ್ಚರ್ ನೋಡಿ. ಸೂಪರ್ ಸಿನಿಮಾ, ಎಲ್ಲರೂ ಬಂದು ನೋಡಿ ದಯವಿಟ್ಟು. ತುಂಬಾ ಚೆನ್ನಾಗಿದೆ. ಒಂದು ಮಹಿಳೆಯರಿಗೆ ಒಂದು ಒಳ್ಳೆ ಸಂದೇಶ ಇದೆ. ಇಷ್ಟು ನಾವು ಜೆಂಟ್ಸ್ ಬಾರ್ಗಳು ನೋಡ್ತಾ ಇದ್ರಿ, ಇವತ್ತು ಫಸ್ಟ್ ಲೇಡೀಸ್ ಬಾರ್ ನೋಡಿದಿರಿ. ತುಂಡು ಬಟ್ಟೆ ಹಾಕೊಂಡು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಗಂಟು ಪೂರ್ತಿ ಕುಡ್ಕೊಂಡು ಕಪ್ಪಿ ಚೇಷ್ಟೆ ಮಾಡ್ತಾ ಇದ್ದಾವೆ. ಎಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಮಾನ ಮರ್ಯಾದೆ ಮುಖ್ಯ, ಅದರಿಂದ ಪ್ರಾಣ ಹೋಗ್ತಾ ಇದೆ. ಗಂಡು ಮಕ್ಕಳು ಎಷ್ಟು ಹೊರಟಾಗಿ ಕುಡಿದ್ರು ಯಾವುದೇ ಥರ ಅವರು ಪ್ರಾಣ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ, ಅಷ್ಟೊಂದು ಧೈರ್ಯ ಇದೆ. ಎಲ್ಲೂ ಅಭ್ಯಾಸ ಮಾಡಿದ್ರೆ ತುಂಬಾ ಚೆನ್ನಾಗಿ ಸಿನಿಮಾನ ಮೂಡ್ ಬರ್ಸಿದ್ದಾರೆ. ಎಲ್ಲರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಸಿಗ್ತದೆ ಎಲ್ಲ ಕಡೆಯಿಂದ. ಲೇಡೀಸ್ ಬಾರ್ ನಾನು ನೋಡಕ್ ಬಂದೆ, ಎಷ್ಟು ಚೆನ್ನಾಗಿದೆ ನೋಡೋಣ ಅಂತ ಬಂದೆ. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಾಳೊಂದು ಸೋಡಾ ಗ್ಲಾಸು ಹೊಡೆದೋದ್ರೆ ಪೀಸು ಪೀಸು, ಬಾಳೊಂದು ಸೋಡಾ ಗ್ಲಾಸು ಹೊಡೆದೋದ್ರೆ ಪೀಸು ಪೀಸು. ಬಂದು ಟಾಕೀಸ್ ಅಲ್ಲಿ ಎಲ್ಲರೂ ದಯವಿಟ್ಟು ಫಿಲಮ್ ನೋಡಿ ತುಂಬಾ ಅನುಭವ ಆಗುತ್ತೆ. ಲೇಡೀಸ್ ಕುಡಿದ್ರೆ ಏನಾಗುತ್ತೆ, ಕುಡಿದ್ರೆ ಮನೇಲಿದ್ರೆ ಏನಾಗುತ್ತೆ ಅಂತ ಎರಡೂ ಮೆಸೇಜ್, 2 in ಮೆಸೇಜ್ ಇದೆ. ಹೆಣ್ಮಕ್ಳಿಗೆ ಒಂದು ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಬಟ್ ತುಂಬಾ ಒಳ್ಳೆ ಸಂದೇಶಗಳಿದೆ, ಸಾಮಾಜಿಕ ಸಂದೇಶಗಳಿದೆ. ಕುಡಿಯೋದ್ರಿಂದ ಮನೆಗಳಲ್ಲಿ ಸಂಸಾರ ಹೇಗೆ ಹಾಳಾಗುತ್ತೆ ಅನ್ನೋದನ್ನ ನಾವು ಒಂದು ಸಂದೇಶ ಮುಖಾಂತರ ಕೊಟ್ಟಿದ್ದೀವಿ ಸಮಾಜಕ್ಕೆ. ಹೆಣ್ಮಕ್ಳು ಕುಡಿಯೋದ್ರಿಂದ ಏನೆಲ್ಲ ಇದಾಗುತ್ತೆ ಅನ್ನೋದು ಈ ಪಿಕ್ಚರ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಇದು ನನ್ನ ಮೊದಲನೇ ಹಸ್ಬೆಂಡ್. ಮತ್ ನಾನು ರಾಖಿಗಳು ಬಂದ್ರೆ ನಮ್ಮನೆ ಜೈಲು ಅನ್ಕೊಂಡು ಬಟ್ಟೆ ಬಿಚ್ಕೊಂಡು 2 ಅವರ್ ಇದ್ದು ಹೋಗ್ತಾರೆ. ಪರ್ಸನಲ್ ವಿಷಯ ಪರ್ಸನಲ್ ಆಗಿ ಇರ್ಬೇಕು, ಪಬ್ಲಿಕ್ ಯಾಕೆ ಮಾಡ್ಕೊಂಡ್ರಿ? ಲೇಡೀಸ್ ಬಾರ್ ಅಂದ್ರೆ ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ, ಏನ್ ಇರ್ಬೋದು ಲೇಡೀಸ್ ಬಾರ್ ಅಂತ ಅಂದ್ಬಿಟ್ಟು. ಎಲ್ಲೋದ್ರು ಕೂಡ ಲೇಡೀಸ್ ಬಾರ್ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಹೋಗೋರು ಅನ್ನೋದನ್ನ ಗೊತ್ತಾಗ್ಬೇಕು ಅಂದ್ರೆ ಈ ಸಿನಿಮಾ ಬಂದು ನೋಡ್ಬೇಕು. ಒಂದು ಹುಡುಗಿ ಸಕ್ಸಸ್ ಮಾಡಿದ್ರು ಅದ್ರ ಹಿಂದೆ ಒಂದು ಹುಡುಗ ಇರ್ತಾನೆ. ಒಂದು ಹಳ್ಳಿ ಹುಡುಗಿ ಪಾತ್ರ, ನಾನು ಹೇಗಿದ್ದೀನೋ ಅದೇ ತರ ಇದೆ ನನ್ನ ಕ್ಯಾರೆಕ್ಟರ್. ಜನದ ಜೀವನದ ಶೈಲಿ ಹೇಗಿರ್ಬೇಕು ಅಂತ ತಿಳಿಸ್ಕೊಡುವಂತ ಮೂವಿ. ಗೂಟ ಕಾಲತ್ತೆ ಜ್ಯೂಸ್ ಕುಡಿದ್ಯಾ? ನಮ್ಗೆ ಅಂತ ಒಂದ್ ಬಾರ್ ಓಪನ್ ಆಗಿದೆ, ಅದನ್ನ ನೋಡಕ್ಕಾದ್ರೂ ಹೋಗ್ಬೇಕಲ್ವಾ? ಲೇಡೀಸ್ ಬಾರ್ ಟೈಟಲ್ ಕೇಳಿದ ತಕ್ಷಣ ಕುಡಿತದ ಬಗ್ಗೆ ಸಿನಿಮಾ ಅಂದುಕೊಳ್ಳುವುದು ಸಹಜ. ಆದ್ರೆ ಈ ಸಿನಿಮಾದಲ್ಲಿ ಬರೀ ಕುಡಿತವಷ್ಟೇ ತೋರಿಸಿಲ್ಲ, ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಬಾರ್ನಲ್ಲಿ ಆಗುವ ಸ್ಟೋರಿ ಜೊತೆಗೆ ಭರ್ಜರಿ ಆಕ್ಷನ್ ಕೂಡ ಇದೆ, ಸ್ವಲ್ಪ ಕಾಮಿಡಿನೂ ಇದೆ. ಒಟ್ನಲ್ಲಿ ನೋಡುಗರಿಗೆ ಸಖತ್ ಕಿಕ್ ಕೊಡ್ತಾ ಇದೆ ಈ ಲೇಡೀಸ್ ಬಾರ್ ಸಿನಿಮಾ. ಒಂದು ಚಿಂತೆಯ ಸಂತೆ ಇಲ್ಲಿ ಬಂದು ಮರೆತು ಕುಂತಿ. ಅಂದಹಾಗೆ ಟಿಎಂ ಸೋಮರಾಜು ಸಿನಿಮಾ ನಿರ್ಮಾಣವನ್ನ ಮಾಡೋದ್ರ ಜೊತೆಗೆ ಹೀರೋ ಆಗಿ ಅದ್ಭುತವಾಗಿ ನಟಿಸಿದ್ದಾರೆ. ಹರೀಶ್ ರಾಜ್, ಶಿವಾನಿ, ಮಾಧುರಿ, ಗಣೇಶ್ ರಾವ್, ಆರಾಧ್ಯ, ಡಯಾನಾ, ಕೆಂಪೇಗೌಡ ಸೇರಿದಂತೆ ಸಾಕಷ್ಟು ಕಲಾವಿದರು ಈ ಸಿನಿಮಾದ ಪ್ರಮುಖ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಎಲ್ಲಾ ಕಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದ್ದು ಮುತ್ತು ಎಎಸ್ ನಿರ್ದೇಶನ ತೆರೆ ಮೇಲೆ ಮಸ್ತ್ ವರ್ಕೌಟ್ ಆಗಿದೆ. ಎನಿವೇ, ನೀವು ಒಂದ್ಸತಿ ಥಿಯೇಟರ್ಗೆ ಹೋಗಿ ಲೇಡೀಸ್ ಬಾರ್ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಮೂಲಂಗಿ
ಹಾಕೋ ಸಾಂಗ್. ಬಾಳೊಂದು ಸೋಡಾ ಗ್ಲಾಸು ಒಡೆದೋದ್ರೆ ಪೀಸು ಪೀಸು. ಶಿಲ್ಪಾ ಗೌಡ, ಎಂಟರ್ಟೈನ್ಮೆಂಟ್ ಬ್ಯೂರೋ, BTV ನ್ಯೂಸ್ ಬೆಂಗಳೂರು. ಇದು